ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅರ್ಪಿತಾ ಕನ್ನಡ ವ್ಲಾಗ್ಸ್. ನಾನಿವತ್ತು ಇಲ್ಲಿ ಶಂಕರಪಾಳಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ಹಾಗೇನೆ ಬಾಯಲ್ಲಿ ಇಟ್ರೆ ಕರಗೋ ಅಷ್ಟು ಸ್ಮೂತ್ ಆಗಿ ಇರುತ್ತೆ. ನೀವು ಇದನ್ನ ಹಬ್ಬಗಳಲ್ಲಿ ಮಾಡ್ಕೊಳ್ಬಹುದು ಅಥವಾ ಈವ್ನಿಂಗ್ ಸ್ನಾಕ್ಸ್ ಆಗಿ ಕೂಡ ಮಾಡಿ ಇಟ್ಕೊಳ್ಬಹುದು. ನೀವೇನಾದ್ರೂ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಶಂಕರಪಾಳಿ ಅನ್ನೋ ಹಾಗಿದ್ರೆ ನಾನು ತೋರಿಸ್ಕೊಡುವಂತಹ ಇದೇ ಪ್ರೊಸೀಜರ್ ಅಲ್ಲಿ ಮಾಡಿ ನೋಡಿ, ಪರ್ಫೆಕ್ಟ್ ಆಗಿ ಬರುತ್ತೆ ನಿಮ್ಗೆ. ಬನ್ನಿ ಹಾಗಾದ್ರೆ ಇವಾಗ ಶಂಕರಪಾಳಿಯನ್ನ ಹೇಗ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಇದಕ್ಕೆ ಮೊದಲನೆಯದಾಗಿ ನಾವು ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೋಸ್ಕರ ನಾನು ಇಲ್ಲಿ ಮೈದಾ ಹಿಟ್ಟು ತಗೊಂಡಿದ್ದೀನಿ. ಈ ಕಪ್ನಲ್ಲಿ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ನಾನು ತಗೊಳ್ತಾ ಇದ್ದೀನಿ. ನೀವು ಮೈದಾ ಹಿಟ್ಟಿನ ಬದಲು ಗೋಧಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು. ನಾನು ಇಲ್ಲಿ ಮೈದಾ ಹಿಟ್ಟನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಮೈದಾ ಹಿಟ್ಟು ಹಾಕಿ ಆದ್ಮೇಲೆ ಇದಕ್ಕೆ ನಾನು ಸಕ್ಕರೆ ಪುಡಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಪುಡಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. 2 ಕಪ್ ಮೈದಾ ಹಿಟ್ಟಿಗೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಪುಡಿ ಸಾಕಾಗತ್ತೆ. ನೀವೇನಾದ್ರೂ ಸಕ್ಕರೆಯನ್ನ ಯೂಸ್ ಮಾಡ್ತಾ ಇರಾ ಅನ್ನೋ ಹಾಗಿದ್ರೆ, ಪುಡಿ ಇಲ್ಲ ಅನ್ನೋ ಹಾಗಿದ್ರೆ ನೀವು ಅದನ್ನ ಕರಗಿಸ್ಕೊಂಡು ಹಾಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ನಾನು 1 ಚಿಟಿಕೆ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದೇ ಸ್ವೀಟ್ ಆದ್ರೂ ಕೂಡ 1 ಚಿಟಿಕೆ ಆಗುವಷ್ಟು ಅದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ಳೋದ್ರಿಂದ ರುಚಿ ಇನ್ನೂ ಹೆಚ್ಚಾಗತ್ತೆ ಅಂತ ಹೇಳಬಹುದು. ಈ ರೀತಿ ಹಾಕೊಂಡಾದ್ಮೇಲೆ ಒಂದ್ಸಲ ಇದನ್ನ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಇದಕ್ಕೆ ನಾನು ಇವಾಗ ತುಪ್ಪವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಸುಮಾರು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ತುಪ್ಪವನ್ನ ತಗೊಂಡಿದ್ದೀನಿ ಇಲ್ಲಿ. ತುಪ್ಪವನ್ನ ಹಾಕೊಂಡಾದ್ಮೇಲೆ ಈ ರೀತಿ ಚೆನ್ನಾಗಿ ಹಿಟ್ಟನ್ನ ಹೀಗೆ ಗಟ್ಟಿಯಾಗಿ ಒತ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ತುಪ್ಪದ ಬದಲು ಎಣ್ಣೆಯನ್ನ ಯೂಸ್ ಮಾಡಬಹುದಾ ಅಂತ ನೀವು ಕೇಳೋದಾದ್ರೆ ಎಣ್ಣೆಯನ್ನು ಕೂಡ ಯೂಸ್ ಮಾಡಬಹುದು. ಆದ್ರೆ ತುಪ್ಪವನ್ನ ಯೂಸ್ ಮಾಡೋದ್ರಿಂದ ರುಚಿ ಇನ್ನೂ ಜಾಸ್ತಿ ಆಗತ್ತೆ, ಹಾಗೇನೆ ಸಾಫ್ಟ್ ಆಗಿ ಬರುತ್ತೆ. ನೀವು ಎಣ್ಣೆ ಯೂಸ್ ಮಾಡೋ ಹಾಗಿದ್ರೆ ಅರ್ಧ ಎಣ್ಣೆ ಹಾಗೇನೆ ಅರ್ಧ ತುಪ್ಪವನ್ನ ಹಾಕೊಂಡು ಮಾಡ್ಕೊಳ್ಬಹುದು. ಇವಾಗ ನಾನು ಉಳಿದಿರೋ ಅಂತಹ ತುಪ್ಪವನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಈ ರೀತಿ ಒತ್ಕೊಂಡು ಎಲ್ಲ ಮೈದಾ ಹಿಟ್ಟಿಗೂ ಕೂಡ ತುಪ್ಪ ಅನ್ನೋದು ಹಿಡಿಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ನಿಮ್ಗೆ ಹಿಟ್ಟನ್ನ ಈ ರೀತಿ ಕೈಯಲ್ಲಿ ಮುಷ್ಟಿಯಾಗಿ ತಗೊಂಡ್ರೆ ನಿಮ್ಗೆ ಅದು ಈ ರೀತಿ ಉಂಡೆ ಕಟ್ಟೋ ಹದಕ್ಕೆ ಬರಬೇಕು. ಈ ರೀತಿಯಾಗಿ ಬಂದಿದೆ ಅಂದ್ರೆ ಪರ್ಫೆಕ್ಟ್ ಆಗಿ ನಮ್ಗೆ ಆಗಿದೆ ಅಂತ. ನೆಕ್ಸ್ಟ್ ಇದಕ್ಕೆ ನಾನು ಹಾಲು ಹಾಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಕಾಯಿಸಿ ಆರಿಸಿರುವಂತ ಹಾಲನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ನೀವು ಹಾಲಿನ ಬದಲು ನೀರಲ್ಲಿ ಕಲಿಸ್ಕೊಳ್ತೀರಾ ಅಂದ್ರೂ ಕೂಡ ನೀರಲ್ಲಿ ಕೂಡ ಕಲಿಸ್ಕೊಳ್ಬಹುದು. ಹಾಲಲ್ಲಿ ಕಲಿಸ್ಕೊಳ್ಳೋದ್ರಿಂದ ರುಚಿ ಇನ್ನೂ ಹೆಚ್ಚಾಗಿ ಇರುತ್ತೆ. ಸ್ವಲ್ಪನೇ ಹಾಲು ಹಾಕೊಳ್ತಾ ಈ ರೀತಿಯಾಗಿ ಕಲಿಸ್ಕೊಳ್ಬೇಕಾಗತ್ತೆ. ತುಂಬಾ ಗಟ್ಟಿಯಾಗಿ ಕೂಡ ಕಲಿಸ್ಕೊಳ್ಬಾರ್ದು, ಹಾಗೇನೆ ತುಂಬಾನೇ ಸಾಫ್ಟ್ ತುಂಬಾ ಮೆತ್ತಗಾಗೋ ತರ ಕೂಡ ಕಲಿಸ್ಕೊಳ್ಬಾರ್ದು. ಸ್ವಲ್ಪ ನಮ್ಗೆ ಹಿಟ್ಟು ಸಾಫ್ಟ್ ಆಗಿರ್ಬೇಕು, ಆ ರೀತಿಯಾಗಿ ಕಲಿಸ್ಕೊಂಡ್ರೆ ಸಾಕಾಗತ್ತೆ. ಇವಾಗಲೇ ನೀವು ತುಂಬಾ ಮೆತ್ತಗೆ ಕಲಿಸ್ಕೊಂಡ್ಬಿಟ್ರಿ ಅಂದ್ರೆ ಹಿಟ್ಟನ್ನ ನಾವು 10 ನಿಮಿಷ ಅಥವಾ 1/4 ಗಂಟೆ ನೆನೆಯೋದಕ್ಕೆ ಬಿಟ್ಟಾಗ ಆಮೇಲೆ ಇನ್ನೂ ಮೆತ್ತಗಾಗ್ಬಿಡತ್ತೆ, ನಮ್ಗೆ ಲಟ್ಟಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. ಇವಾಗ ನಾನು ಇನ್ನೊಂದ್ ಸ್ವಲ್ಪ ಹಾಲನ್ನು ಕೂಡ ಹಾಕೊಂಡು ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ಹಿಟ್ಟು ನಮ್ಗೆ ಸಾಫ್ಟ್ ಆಗೋವರೆಗೂ ನಾವು ಹಿಟ್ಟನ್ನ ನಾದ್ಕೊಳ್ಬೇಕಾಗತ್ತೆ. ಇದಾದ್ಮೇಲೆ ನಾವು ಹಿಟ್ಟನ್ನ ಎಲ್ಲ ಕಲಿಸ್ಕೊಂಡ್ ಆದ್ಮೇಲೆ ನಾವು ಇದನ್ನ 1/4 ಗಂಟೆ ನೆನೆಯೋದಕ್ಕೆ ಬಿಡ್ಬೇಕಾಗತ್ತೆ. ಇವಾಗ ನೋಡ್ತಾ ಇದ್ರೆ ಹಿಟ್ಟನ್ನೆಲ್ಲ ನಾನು ಚೆನ್ನಾಗಿ ಕಲಿಸ್ಕೊಂಡಿದೀನಿ. ಮುಟ್ಟಿ ತೋರಿಸ್ತಾ ಇದೀನಿ ನೋಡಿ, ಸಾಫ್ಟ್ ಆಗಿ ಆಗಿದೆ. ನಮ್ಗೆ ಅದು ಮುಟ್ತಾ ಇದ್ದಾಗೇನೆ ಗೊತ್ತಾಗತ್ತೆ ಸಾಫ್ಟ್ನೆಸ್ ಹಿಟ್ಟಿಂದು. ಅಷ್ಟು ಸಾಫ್ಟ್ ಆಗಿ ಆಗಿದ್ರೆ, ಇಷ್ಟು ಸಾಫ್ಟ್ ಆಗಿ ಆಗಿದ್ರೆ ಸಾಕಾಗತ್ತೆ. ಇವಾಗ ಇದನ್ನ ನಾನು ಒಂದು ಪ್ಲೇಟ್ ಮುಚ್ಚಿ 1/4 ಗಂಟೆ ನೆನೆಯೋದಕ್ಕೆ ಬಿಡ್ತಾ ಇದೀನಿ. ಅಷ್ಟೇ ಸಾಕು, ಜಾಸ್ತಿ ಏನು ನೆನೆಯುವಂತ ಅವಶ್ಯಕತೆ ಇಲ್ಲ. ಇವಾಗ ಹಿಟ್ಟು 1/4 ಗಂಟೆ ಅಷ್ಟು ನೆಂದಿದೆ. ಇವಾಗ ಈ ಹಿಟ್ಟನ್ನ ನಾವು ಮತ್ತೊಂದ್ಸಲ ನಾದ್ಕೊಳ್ಬೇಕಾಗತ್ತೆ. ತುಂಬಾ ನಾದೋದೇನ್ ಬೇಡ, ಸ್ವಲ್ಪ ಒಂದ್ಸಲ ಹಾಗೆ ನಾವು ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ಲೈಟ್ ಆಗಿ ಒಂದ್ಸಲ ನಾದ್ಕೊಂಡ್ ಆದ್ಮೇಲೆ ನಾವು ಇದರಲ್ಲಿ ಶಂಕರಪಾಳಿಗಳನ್ನ ಲಟ್ಟಿಸ್ಕೊಳ್ಳೋಣ. ಅದಕ್ಕೂ ಮೊದಲು ನಾವು ಎಣ್ಣೆಯನ್ನ ಕಾಯೋಕೆ ಇಟ್ಕೊಳ್ಬೇಕಾಗತ್ತೆ. ಎಣ್ಣೆ ನಮ್ಗೆ ಮೊದಲೇ ಕಾದಿದ್ರೆ ತಕ್ಷಣ ಹಾಕೊಳ್ಳೋಕೆ ಸರಿಯಾಗತ್ತೆ. ಹಾಗಾಗಿ ನಾನು ಇವಾಗ ಎಣ್ಣೆಯನ್ನ ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದಾದ್ಮೇಲೆ ಇವಾಗ ನಾನು ಹಿಟ್ಟನ್ನ ಈ ರೀತಿ ತಗೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಹಿಟ್ಟೆಲ್ಲ ಇದ್ರೆ ಈ ರೀತಿ ಒಂದೇ ಸಲನೇ ಅಷ್ಟು ಹಿಟ್ಟನ್ನು ತಗೊಂಡು ಹೀಗೆ ಮಾಡ್ಕೊಳ್ಬಹುದು. ಇವಾಗ ನಾನು ಎಲ್ಲ ಹಿಟ್ಟನ್ನು ಕೂಡ ಈ ರೀತಿ ತಗೊಂಡು
ಒಂದೇ ಸಲಕ್ಕೆನೆ ಲಟ್ಟಿಸ್ಕೊಳ್ತಾ ಇದೀನಿ. ನಮಗೆ ಲಟ್ಟಿಸ್ಕೊಳ್ಳೋದಕ್ಕೆ ಡ್ರೈ ಹಿಟ್ಟು ಏನು ಬೇಕಾಗೋದಿಲ್ಲ ಇದಕ್ಕೆ. ಈ ರೀತಿಯಾಗಿ ನಿಮ್ಗೆ ಎಷ್ಟು ಅಗಲಕ್ಕೆ ಬರುತ್ತೆ ಅಷ್ಟು ಅಗಲಕ್ಕೆ ಲಟ್ಟಿಸ್ಕೊಳ್ಬೇಕು. ತುಂಬಾ ದಪ್ಪನೂ ಲಟ್ಟಿಸ್ಕೊಳ್ಬಾರ್ದು, ತುಂಬಾ ತೆಳುವಾಗೂ ಕೂಡ ಲಟ್ಟಿಸ್ಕೊಳ್ಬಾರ್ದು. ಇವಾಗ ನಾನು ಹಿಟ್ಟನ್ನ ಲಟ್ಟಿಸ್ಕೊಂಡಿದೀನಿ. ಇವಾಗ ಎಡ್ಜಲ್ಲಿ ನಮ್ಗೆ ಏನು ಹಿಟ್ಟು ಶೇಪ್ ಸರಿಯಾಗಿ ಬಂದಿಲ್ಲ, ಅದನ್ನೆಲ್ಲ ಈ ರೀತಿ ನಾವು ಕಟ್ ಮಾಡ್ಕೊಂಡು ಹೊರಗೆ ತಕೊಂಡ್ಬಿಡೋಣ. ಈ ರೀತಿ ಮಾಡೋದ್ರಿಂದ ನಮ್ಗೆ ಶಂಕರಪಾಳಿದು ನಮ್ಗೆ ಆಮೇಲೆ ಶೇಪ್ ಚೆನ್ನಾಗಿ ಬರುತ್ತೆ ಕಟ್ ಮಾಡಿದಾಗ. ಇವಾಗ ನಾನು ಇದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನೀವು ಶಂಕರಪಾಳಿಯನ್ನ ಕಟ್ ಮಾಡ್ಕೊಳ್ಬಹುದು. ಚೌಕವಾಗಿ ಕೂಡ ಕಟ್ ಮಾಡ್ಕೊಳ್ಬಹುದು, ಅಥವಾ ನಿಮ್ಗೆ ಬೇರೆ ಶೇಪ್ ಬೇಕು ಅಂದ್ರೆ ಆ ರೀತಿಯಾಗಿ ಕೂಡ ಕಟ್ ಮಾಡ್ಕೊಳ್ಬಹುದು. ಇವಾಗ ನಾನು ಎಲ್ಲವನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ದಪ್ಪವಾಗಿ ನೀವು ಲಟ್ಟಿಸ್ಕೊಂಡ್ರೆ ಸಾಕಾಗತ್ತೆ, ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಇವಾಗ ನೆಕ್ಸ್ಟ್ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ. ನಾನು ಒಂದು ಪ್ಲೇಟ್ಗೆ ಸ್ವಲ್ಪ ಈ ರೀತಿ ಡ್ರೈ ಮೈದಾ ಹಿಟ್ಟನ್ನ ಈ ರೀತಿ ಸವರ್ಕೊಳ್ತಾ ಇದ್ದೀನಿ. ಅವಾಗ ಶಂಕರಪಾಳಿ ನಮ್ಗೆ ಅಂಟ್ಕೊಳ್ಳೋದಿಲ್ಲ, ಬೇಗನೆ ಎಣ್ಣೆಯಲ್ಲಿ ಹಾಕೊಳ್ಬಹುದು. ಇವಾಗ ಅದಕ್ಕೆಲ್ಲ ನಾನು ಕಟ್ ಮಾಡ್ಕೊಂಡಿರುವಂತಹ ಶಂಕರಪಾಳಿಯನ್ನ ಹಾಕೊಳ್ತಾ ಇದ್ದೀನಿ. ಇವಾಗ ಎಣ್ಣೆ ಕೂಡ ನಮ್ಗೆ ಚೆನ್ನಾಗಿ ಕಾದಿದೆ. ತುಂಬಾ ಹೀಟ್ ಆಗಿರಬಾರ್ದು ನಮ್ಗೆ ಎಣ್ಣೆ, ಮೀಡಿಯಂ ಫ್ಲೇಮ್ ನಲ್ಲಿ ಕಾಯಿಸ್ಕೊಂಡಿರ್ಬೇಕು. ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ನಾವು ಶಂಕರಪಾಳಿಯನ್ನ ಕರ್ಕೊಳ್ಬೇಕು. ಇವಾಗ ನಾನು ಎಲ್ಲವನ್ನು ಕೂಡ ಎಣ್ಣೆಗೆ ಈ ರೀತಿಯಾಗಿ ಹಾಕೊಳ್ತಾ ಇದ್ದೀನಿ. ಹಾಕೊಂಡಾದ್ಮೇಲೆ ಒಂದು 10-15 ಸೆಕೆಂಡು ಹಾಗೇನೆ ಬಿಟ್ಬಿಡಿ. ಏನು ಮುಟ್ಟೋದಿಕ್ಕೆ ಹೋಗ್ಬಿಡಿ, ಅವಾಗ ಹಿಟ್ಟೆಲ್ಲ ಬಿಟ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ, ಚೆನ್ನಾಗಿ ಬೆಂದಿರೋದಿಲ್ಲ. 10-15 ಸೆಕೆಂಡ್ ಆದ್ಮೇಲೆ ಈ ರೀತಿ ಮಾಡ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ನೆಕ್ಸ್ಟ್ ಇವಾಗ ನೋಡ್ತಾ ಇದೀರಲ್ಲ, ಈ ಕಲರ್ ಬಂದ್ರೆ ಸಾಕಾಗತ್ತೆ, ಗೋಲ್ಡನ್ ಬ್ರೌನ್ ಕಲರ್ ಬಂದ್ರೆ ಸಾಕಾಗತ್ತೆ. ಇಷ್ಟಾದ್ರೆ ಸಾಕು, ಕರೆಕ್ಟ್ ಆಗಿ ಆಗಿದೆ. ಇವಾಗ ಇದನ್ನೆಲ್ಲ ನಾನು ಬೇರೆ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ನಾನು ಉಳಿದಿರುವಂತಹ ಶಂಕರಪಾಳಿಯನ್ನು ಕೂಡ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದೀರಲ್ಲ, ಎಷ್ಟು ಸುಲಭವಾಗಿ ಮಾಡ್ಕೊಳ್ಬಹುದು. ತುಂಬಾ ರುಚಿಯಾಗಿ ಕೂಡ ಇರುತ್ತೆ, ಕ್ರಿಸ್ಪಿಯಾಗಿ ಇರುತ್ತೆ, ಹಾಗೇನೆ ಬಾಯಲ್ಲಿಟ್ರೆ ಕರಗುವಷ್ಟು ಸಾಫ್ಟ್ ಆಗಿ ಕೂಡ ಇರುತ್ತೆ ಒಳಗೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು.